ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು, ಹೊಸ ಚಟುವಟಿಕೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಮಾಗಡಿ ಶಾಸಕರಾದ HC ಬಾಲಕೃಷ್ಣರವರು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದಿರುವಂಥದ್ದು. ಯಾಕಂದರೆ ಈ ಹಿಂದೆ ಎಲ್ಲ ಆ ಜಿಲ್ಲೆಯಲ್ಲಿ ಯಾರೇ CM ಆದರೂ ಕೂಡ CM ಅನ್ನುವಂತಹ ಅಧಿಕಾರದ ಮುಂದೆ ಮತ್ತೊಬ್ಬರು ಸಚಿವರಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ. ಬೇರೆ ಜಿಲ್ಲೆಗಳಲ್ಲಿ CM ಇದ್ದರೂ ಕೂಡ ಒಂದು ಸ್ಥಾನವನ್ನು ಅಲ್ಲಿ ಕೊಡ್ತಾ ಇರುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಆದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗಿನ ಹಾಗೆ ಹಿಂದೆಯ ರಾಮನಗರ ಜಿಲ್ಲೆಯಲ್ಲಿ ಇಂತಹ ಒಂದು ಸಂಪ್ರದಾಯ ಇರಲಿಲ್ಲ. ಯಾಕಂದರೆ ಇದು 4 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ. ಹಾಗಾಗಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂಥ ಜಿಲ್ಲೆಗೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕು ಅಂತೇಳಿ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಒಂದು ಸಂಪ್ರದಾಯವನ್ನು ಫಾಲೋವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ HC ಬಾಲಕೃಷ್ಣರವರಿಗೂ ಕೂಡ ಸ್ಥಾನವನ್ನು ಕೊಡುವ ಮೂಲಕ DK ಶಿವಕುಮಾರ್ ಅವರು ಜಿಲ್ಲೆಗೆ ಮತ್ತಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಜೊತೆಗೆ ಬಾಲಕೃಷ್ಣರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕಾದ್ರೆ ಭಾಳ ದೊಡ್ಡ ಕಾರಣ ಇದೆ. ಯಾಕಂದರೆ ಬಾಲಕೃಷ್ಣರವರು ನೇರ ನಡೆ ನುಡಿಯನ್ನು ಹೊಂದಿರುವಂತಹ ರಾಜಕಾರಣಿ, ಜೊತೆಗೆ ಪಕ್ಷನಿಷ್ಠೆ ಹಾಗೂ ಸ್ವಾಮಿ ನಿಷ್ಠೆಗೆ ಹೆಸರಾಗಿರುವಂಥವರು. ಇದು ಅವರಿಗೆ ಇವತ್ತು ಆ ಒಂದು ಸ್ಥಾನ ಸಿಗಬೇಕಾದ್ರೆ ಪ್ರಮುಖವಾದಂತಹ ಕಾರಣ ಅಂಥೇಳಿ ರಾಜಕೀಯ ಪಡಸಾಲೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಒಮ್ಮೆ ಒಬ್ಬರನ್ನು ನಂಬಿ ಅವರು ತಮ್ಮ ಜೊತೆಗೆ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಅಂದರೆ ಅವರ ಒಂದು ನಂಬಿಕೆಯ ಮೇಲೆ ಅವರು ಮುಂದಿನ ಹೆಜ್ಜೆಗಳನ್ನು ಇಡ್ತಾರೆ. DK ಬ್ರದರ್ಸ್ಗಳ ಇಬ್ಬರ ನಂಬಿಕೆಗೆ ಬಹಳ ಹತ್ತಿರವಾದಂಥವರು, ಅರ್ಹರಾದಂಥವರು ಬಾಲಕೃಷ್ಣರವರು. ಹಾಗಾಗಿ ಇವತ್ತು ಅವರಿಗೆ ಅವರ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದೆ. ಯಾಕಂದರೆ ಏನು ಕಾಂಗ್ರೆಸ್ ಪಕ್ಷವನ್ನು ಸೇರಿದಾಗಿಂದಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಪಕ್ಷನಿಷ್ಠೆ ಹಾಗೂ ಸ್ವಾಮಿನಿಷ್ಠೆಯನ್ನು ತೋರಿದ್ದಾರೆ. ಜೊತೆಗೆ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ. ಮಾಗಡಿ ಕ್ಷೇತ್ರದಲ್ಲಿ ಒಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದಾಗ ಮೊದಲ ಬಾರಿ ಅವರು ಸೋಲ್ತಾರೆ. ತದನಂತರ 23ರ ಚುನಾವಣೆಯಲ್ಲಿ ಏನು ತಮಗೆ ಸೋಲಾಗಿತ್ತು ಅದನ್ನು ತೊಳೆದಾಕಿ ಮತ್ತೆ ಗೆದ್ದು ಬರ್ತಾರೆ. ಕಾಂಗ್ರೆಸ್ ಪಕ್ಷ ಸೇರಿದ ದಿನದಿಂದಲೂ ಕೂಡ ಇಲ್ಲಿಯವರೆಗೆ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರ ಅಣತಿಯಂತೆ ಅವರು ನಡೆದುಕೊಳ್ತಾ ಬಂದಿದ್ದಾರೆ. ಈ ಎಲ್ಲ ಅಂಶಗಳು ಅವರಿಗೆ ಇವತ್ತು ಈ ಒಂದು ಸ್ಥಾನಮಾನ ಸಿಗಲಿಕ್ಕೆ ಬಹಳ ಪ್ರಮುಖವಾದಂತಹ ಕಾರಣ ಆಗಿದೆ. ಯಾಕಂದರೆ ಅವರಿಂದ ಅವರು ಮತ್ತೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಪಡೆದಿದ್ದಾರೆ. ಆ ಒಂದು ನಿಷ್ಠೆಯನ್ನು, ಆ ಒಂದು ರಾಜಕೀಯವಾಗಿ ನಿಯತ್ತನ್ನು ಬಾಲಕೃಷ್ಣರವರು DK ಬ್ರದರ್ಸ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ತೋರ್ಕೊಂಡು ಬರ್ತಾ ಇದ್ದಾರೆ. ಅವರ ಈ ಒಂದು ನಿಷ್ಠೆ, ಪ್ರಾಮಾಣಿಕತೆ, ನಿಯತ್ತಿಗೆ ಇವತ್ತು DK ಬ್ರದರ್ಸಿಂದಲೂ ಕೂಡ ಅವರಿಗೆ ಒಂದೊಳ್ಳೆ ಗಿಫ್ಟ್ ಸಿಕ್ಕಿದೆ. ಭವಿಷ್ಯದ ದಿನಗಳಲ್ಲಿ ಮಾಗಡಿ ಕ್ಷೇತ್ರದ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಇವತ್ತು ಬಾಲಕೃಷ್ಣರವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಕೂಡ ಹೊತ್ಕೊಳ್ತಾ ಇದ್ದಾರೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿ ಯಾವ ಹಂತಕ್ಕೆ ತಲುಪ್ತದೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಯಾವ ಹಂತಕ್ಕೆ ತಲುಪ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.